ಆಟೋ ವ್ಲಾಗ್ ಡೇ 2ಗೆ ನಾನೇನು ಮಾಡಿದ್ದೆ, ನೈಟು 3 ಗಂಟೆಗೊಂದು, 3:30ಗೊಂದು, 4 ಗಂಟೆಗೊಂದು ಅಲಾರಾಮ್ ಇಟ್ಟಿದ್ದೆ. ನೋಡಿದರೆ ಕರೆಕ್ಟಾಗಿ ಎದ್ದು 4 ಗಂಟೆಗೆ ಏನು ಮಾಡಿದೆ, ಒಂದು 5 ನಿಮಿಷ ಮಲಗೋಣ ಅಂತ ನೋಡಿದರೆ 6:30 ಆಗೈತೆ ಬೆಳಗ್ಗೆ. ನಾನಿದ್ದಾಗ ಟೈಮ್ ನೋಡ್ತೀನಿ, ಫುಲ್ ಶಾಕು, ಏನಿದೆ 6:30 ಆಗೈತೆ ಅಂತಂದು. ಆಮೇಲೆ ಬಡ ಸೀಟ್ ತಂದು ಹಾಕಿ ಗಾಡಿ ಒರೆಸಿದೆ. ಈಗ ಬ್ರಷ್ ಎಲ್ಲ ತಗೊಂಡು ಗಾಡಿನ ಕ್ಲೀನ್ ಮಾಡ್ತಿದ್ದೆ. ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಸೈಡ್ ಮಾತ್ರ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ಸೈಡಲ್ಲಿ ಏನಾಗಿದೆ ಅಂದರೆ ನನ್ನ ಮಕ್ಕಳನ್ನು ಗೊತ್ತಿಲ್ಲ. ನನಗೆ ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಅಂದರೆ ಬೆಳಗ್ಗೆ ನಿಂತೀವಲ್ಲ, ನೋಡಿದ ತಕ್ಷಣವೇ ಕುಂದಿರ್ತಾರೆ. ಆದರೆ ಗಾಂಚಲಿ ಜಾಸ್ತಿ ಬೋಳಿ ಮಕ್ಕಳಿಗೆ. ಕುಡ್ಗ ಉಗಳೋದು, ಅದು ಮಾಡೋದು, ಇದು ಮಾಡೋದು, ಯಾವನೋ ಗೊತ್ತಿಲ್ಲ. ಇದು ಬಬಲ್ ಗಮ್ ತಿಂದ್ಬಿಟ್ಟಾನೆ. ಈ ಬಬಲ್ ಗಮ್ ತಿಂದು ಹೊರಗೆ ಉಳೋದ್ಬಿಟ್ಟು ಬೋಳಿ ಮಗ ಅಲ್ಲೇ ಅದು ಇದ್ರಾಗೆ ಉಳ್ಗೆ. ಯಾರು ಚಿಕ್ಕ ಹುಡ್ರು ಮಾಡ್ಯಾರೋ ಯಾರು ದೊಡ್ಡರು ಮಾಡ್ಯಾರೋ ಗೊತ್ತಿಲ್ಲ. ನನಗೆ ಫುಲ್ ಟೆನ್ಷನ್ ಆಗಿಬಿಡುತ್ತೆ ಇದೆಲ್ಲ ನೋಡಿದ ತಕ್ಷಣ. ಗಾಡಿ ಅಲ್ಲಿ ನೋಡ್ರಿ, ಗುಡ್ಗ ತಿಂದು ಉಗ್ಳ್ಯಾರ, ಬಬಲ್ ಗಮ್ ಇದು ಮಾಡ್ಯಾರ. ಇದೆಲ್ಲ ನೋಡಿದ್ರೆ ಹಂಗೆ ಅವನು ಎಷ್ಟು ಸರ್ತಿ ಹೇಳಿ ನೋಡ್ರಿಗೆ, ಲೇ ನೀವು ಕುಂದಿರ್ರಿ ಬೇಡ ಅನ್ನಲ್ಲ, ಅದನ್ನೆಲ್ಲ ಆ ಕಡೆ ಇದು ಮಾಡ್ರಿ ಅಂತಂದು ಹೇಳೀನಿ. ನನ್ನ ಮುಂದೆ ಹೋಗು ಅಂತ ಹೇಳ್ತಾರೆ, ಮತ್ತೆ ಅದೇ ಕೆಲಸ ಮಾಡ್ತಾರೆ. ಅಡ್ಬಿಟ್ಟು ಕೆಲಸ ಬೋಳಿ ಮಕ್ಕಳು. ಸಾಕಾಗ್ಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಗಾಡಿ ಒರೆಸ್ತಿದ್ದೆ, ಬಾತ್ಕೋಳಿ ಬಂದು. ನಾನು ಅನ್ಕೊಂಡೆ ಬಾತ್ಕೋಳಿ ನೀರಲ್ಲಿರೋದು ಬಿಟ್ಟು ನಮ್ಮ ಏರಿಯಾದಲ್ಲಿದ್ದಾವಲ್ಲ ಅಂತ. ಏನಿಲ್ಲ, ಇಲ್ಲೇ ಪಕ್ಕದಲ್ಲಿ ಒಂದು ಚಿಕನ್ ಅಂಗಡಿ ಇದೆ. ಆ ಪಕ್ಕದಲ್ಲಿರೋ ಅಂಗಡಿ ಇವು ಏರಿಯಾ ಎಲ್ಲ ಅಡ್ಡಾಡ್ಕೊಂಡು ಡೈಲಿ ಮಾರ್ನಿಂಗ್ ಎಲ್ಲ ತಿಂತವೆ, ಇಲ್ಲೇ ಇರ್ತವೆ, ಡೈಲಿ ನೋಡ್ತೀನಿ. ಇದಾದ್ಮೇಲೆ ಏನು ಮಾಡಿದೆ, ಗಾಡಿ ಎಲ್ಲ ಫುಲ್ಲು ಕ್ಲೀನಾಗಿ ಒರೆಸಿದ್ದೀನಿ. ಒರೆಸಿ ಸೀದಾ ಹೋಗಿದ್ದು ನಾನು, ನಮ್ಮ ಫ್ರೆಂಡು, ಎಲ್ಲೋ ಬೇರೆ ಕಡೆ ಇದ್ದ. ಫೋನ್ ಮಾಡಿದೆ, ಅಂದರೆ ನಮ್ಮ ಏರಿಯಾದಲ್ಲೇ ಇದ್ದ. ಫೋನ್ ಮಾಡಿ ಬಾ ಮಗ ಟೀ ಕುಡಿಯೋಣ ಅಂತೇಳಿ ಅಲ್ಲಿ ಒಂದು ಹತ್ರ ನಮ್ಮದು ರೆಗ್ಯುಲರಾಗಿ ಟೀ ಕುಡಿಯೋದು, ಅಲ್ಲಿ ಹೋಗಿ ಟೀ ಕುಡಿದ್ವಿ. ಟೀ ಕುಡಿದು ಒಂದೇನಂದರೆ ಬೆಳಗ್ಗೆ ನಮ್ಮ ಟೈಮ್ ಮಿಸ್ ಆದರೆ ಆವತ್ತು ಟೈಮೇ ಮೂಡ್ ಆಫ್ ಆಗಿಬಿಡುತ್ತೆ. ನಮಗೊಂಥರ ಇಂಟ್ರೆಸ್ಟೇ ಬರೋಲ್ಲ ಡ್ಯೂಟಿ ಮಾಡೋಕ್ಕೆ. ಅದು ಬೇರೆ ಡ್ಯೂಟಿಗಳು ಬೇರೆ ಇಲ್ಲ ನಮ್ಮ ಏರಿಯಾದಲ್ಲಿ. ಬೆಳಗ್ಗೆ ಟೈಮಲ್ಲಿ ಹೆಂಗೋ ಒಂದು ಸಿಕ್ಬಿಡ್ತವೆ, ಒಂದು 5 ಗಂಟೆಗೆ 6 ಗಂಟೆಗೆ. ಅದಕ್ಕೆ ಮೇಲೆ ಆಯ್ತು ಅಂದರೆ 8 ಗಂಟೆ 9 ಗಂಟೆವರೆಗೂ ಕಾಯಬೇಕು. ಅಲ್ಲಿವರೆಗೂ ಡ್ಯೂಟಿಗಳು ಬರೋಲ್ಲ. ಸರಿ ಏನು ಮಾಡೋದಂತ ಇದೇ ಅಂಗಡೀಲಿ ನಾವು ಟೀ ಕುಡಿದ್ವಿ. ಅವನಿಗೆ ಇದಾದಮೇಲೆ ಒಂದು ಡ್ಯೂಟಿ ಬಂತು HSRಗೆ. ಅವನು ಡ್ಯೂಟಿ ತಗೊಂಡು HSRಗೆ ಹೋದ. ನಾನು ವೇಟ್ ಮಾಡ್ತಿದ್ದೆ, ನನಗೂ ಒಂದು ಡ್ಯೂಟಿ ಸಿಕ್ತು. ಇದು ಮೊನ್ನೆ ಒಂದು ಮಲ್ಲೇಶ್ವರಂ ಡ್ಯೂಟಿಗೆ ಹೋಗಿದ್ದೆ. ಅಲ್ಲಿ ವಿಡಿಯೋ ಮಾಡಿದೆ ಗೆಂಡ ಮುರುಗನ್ನ, ಯಾಕಂದ್ರೆ ನೋಡೋಕ್ಕೆ ಚೆನ್ನಾಗಿತ್ತು. ಒಂದು ಜ್ಯುವೆಲರ್ ಶಾಪ್ ಹತ್ರ ಇದು. ಇದಾದಮೇಲೆ ಮತ್ತೆ ಒಂದು ಪ್ಲೇಸಿಗೆ ಹೋದೆ, ಬಿಲ್ಡಿಂಗ್ ಮಧ್ಯದಲ್ಲಿ ಬೆಟ್ಟದ ಥರ. ಇದು ಯಾವುದೋ ಶ್ರೀ ಗೋವರ್ಧನ ಮಠ ಅಂತ. ಇದು ಯಾರಾದರೂ ನೋಡಿದರೆ ಯಾವ ಏರಿಯಾ ಅಂತ ಇದು ಕಾಮೆಂಟ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.